ಬರೇ ನಮ್ಗೆ ದೃಷ್ಟಿ ಇಲ್ಲ ಅಷ್ಟೇ. ಎಷ್ಟೋ ಜನಕ್ಕೆ 2 ಕಾಲು ಇರೋದಿಲ್ಲ, 2 ಕೈ ಇರೋದಿಲ್ಲ. ಅವ್ರ ಮುಂದೆ ನಮ್ದು ಸಮಸ್ಯೆನೇ ಅಲ್ಲ ಸರ್. ಅರಳುವ ಹೂವುಗಳೇ ಆಲಿಸಿರಿ, ಬಾಳೊಂದು ಹೋರಾಟ ಮರೆಯದಿರಿ. ನಾವು ಮನಸ್ಸಲ್ಲಿ ಏನಾದ್ರೂ ಒಂದು ಚಾಲೆಂಜ್ ಅನ್ನ ಮಾಡ್ಕೋಬೇಕು, ಮತ್ತೆ ಮುಂದ್ ಬರ್ಲಿಕ್ಕೆ ಪ್ರಯತ್ನ ಪಡಬೇಕು. ನೋಡಿ 100 ಜನ ನಮ್ಗೆ ಸಹಾಯ ಮಾಡದೇ ಇದ್ರು, ಒಬ್ರು 100ರಲ್ಲಿ 99 ಜನ ನಮ್ಗೆ ಕೈ ಬಿಟ್ರು, ಒಬ್ರು ಕೈ ಬಿಡಲ್ಲ. ಅದೇ ದೇವ್ರು ಸರ್. ನಮ್ಮಂತೆ ಇರುವಂತ ಮಕ್ಕಳಿಗೆ ನಾನು ಏನಾದ್ರೂ ಒಂದು ಮಾಡಬೇಕು, ಅಂತ ಮಕ್ಕಳಿಗಾಗಿ ನಾನು ಶ್ರಮಿಸ್ಬೇಕು. ನಾನು 1 ಹೆಜ್ಜೆ ಹಾಕಿದ್ರೆ 10 ಹೆಜ್ಜೆಗಳು ನನ್ನ ಹಿಂದೆ ಬರುತ್ತೆ. ಯಾರಾದ್ರೂ ನಮ್ಗೆ ಕೈ ಹಿಡಿತಾರೆ ಅನ್ನೋ ಒಂದು ನಂಬಿಕೆ ಮೇಲೆ ನಾನು ಇದನ್ನ ಪ್ರಾರಂಭ ಮಾಡಿದ್ದೀನಿ ಸರ್. ನಾನು ಶಬರಿಮಲೆಗೆ ಹೋಗೋದು ಸ್ವಲ್ಪ ಜಾಸ್ತಿ ಸರ್. ಅಲ್ಲೆಲ್ಲ ನಾನು ಟ್ರೈನಲ್ಲಿ ಹೋಗುವಾಗ ಬರುವಾಗ ಅಲ್ಲಿ ಬೆಟ್ಟ ಹತ್ತುವಾಗ ನನ್ನನ್ನು ಗುರುತಿಸಿ ಅವರು ನಾವು ಬ್ಲೈಂಡ್ನೆಸ್ ಇರೋದ್ರಿಂದ ಅವ್ರಿಗೊಂದು ಸ್ವಲ್ಪ ಆಶ್ಚರ್ಯ, ಹೆಂಗ್ ಬೆಟ್ಟ ಹತ್ತಾರೆ, ಹೆಂಗ್ ದರ್ಶನ ಮಾಡ್ತಾರೆ, ಹೆಂಗ್ ಅಯ್ಯಪ್ಪನ ನೋಡ್ಕೊಳ್ತಾರೆ ಇವರು ಸರ್. ರಾಣೆಬೆನ್ನೂರು ತಗೋಬೇಕಂದ್ರೆ ಅದು ನನಗೆ ಏನೋ ಒಂದು ಘಟನೆ ಆಯ್ತು. ಯಾವುದೇ ಒಂದು ನನಗೆ ಆಶ್ರಮದ ಕಡೆಯಿಂದ ಒಂದು ತೊಂದರೆ ಆಗಿತ್ತು. ನಾವು ಓದುವಾಗ ಆ ತೊಂದರೆಯನ್ನ ನಿಭಾಯಿಸ್ಲಿಕ್ಕೋಸ್ಕರ ನಾನು ಅದೇ ಸ್ಥಳದಲ್ಲೇ ಇದ್ದು ಮಾಡ್ಬೇಕಂತ ಅದೇ ಸ್ಥಳದಲ್ಲೇ ಇದ್ದು ಮಾಡಿದ್ದೇನೆ ಸರ್. ನನ್ನಲ್ಲಿ 20ಕ್ಕಿಂತ ಹೆಚ್ಚಿನ ವಿದ್ಯಾರ್ಥಿಗಳಿದ್ದಾರೆ ಸರ್. ಇವ್ರಿಗೆ ಊಟ, ವಸತಿ, ವಿದ್ಯಾಭ್ಯಾಸ ಎಲ್ಲ ಉಚಿತವಾಗಿದೆ ಸರ್ ಇವ್ರಿಗೆ. ಅವ್ರಿಗೆ ನಮ್ ಬ್ಲೈಂಡ್ ಸೊಸೈಟಿ ಏನನ್ನಿದೆ ಗೊತ್ತಿಲ್ಲ. ಅಂದ್ರೆ ಅವ್ರಿಗೆ ಏನ್ ಅನ್ಕೊಂಡಿದ್ದಾರೆ, ನಾವು ಬ್ಲೈಂಡ್ ಆದ ತಕ್ಷಣ ನಮ್ಗೆ ಏನ್ ಅವಕಾಶಗಳಿಲ್ಲ, ನಾವು ಮನೆಯಲ್ಲೇ ಇರಬೇಕು ಅಂತ ಅನ್ಕೊಂಡ್ಬಿಟ್ಟಿದ್ರು. ಅವ್ರಿಗೆ ಎಜುಕೇಶನ್ ಅನ್ನ ಕೊಡ್ತೀನಿ ಸರ್, ಹೈಯರ್ ಎಜುಕೇಶನ್. ಅವ್ರು PUC ಓದ್ತಾರೋ, ಡಿಗ್ರಿ ಓದ್ತಾರೋ ಓದಿಸ್ತೀನಿ. ಆಮೇಲೆ ಯಾವ ಸರ್ಕಾರದಿಂದ ಕಾಲ್ಫಾರ್ಮ್ ಮಾಡ್ತಾರೆ ಅವಾಗ ಅವ್ರಿಗೆ ಅಪ್ಲಿಕೇಶನ್ ಅನ್ನ ಹಾಕಿ ಅವ್ರಿಗೆ ಎಕ್ಸಾಮ್ ಅನ್ನ ಬರೆಸ್ತೇನೆ ಸರ್. ನಾನು ತಿಂಗಳಿಗೆ ಕಿರಾಣಿ ಅಂತ ಬಂದಾಗ ಸರ ಸಕ್ರಿ, ಚಹಾ ಪುಡಿ, ತೊಗರಿ ಬೇಳೆ, ಮತ್ತ ಖಾರ ಪುಡಿ, ಮೊಳಕೆ ಕಾಳು, ಹೆಸರು ಕಾಳು, ಅವಲಕ್ಕಿ, ಉಪ್ಪಿಟ್ಟು ರವೆ, ಇಡ್ಲಿ ರವೆ, ಆಮೇಲೆ ಶಾವ್ಗಿ, ಅವಲಕ್ಕಿ, ಚಪಾತಿ ಹಿಟ್ಟು ಸರ, ಉಪ್ಪಿನಕಾಯಿ ಡಬ್ಬಿ ಸರ, ಆಮೇಲೆ ಇದೆ ಸರ ಪುಳಿಯೋಗರೆ ಪೌಡರ್, ಉದ್ದಿನ ಬೇಳೆ, ಪುಟಾಣಿ, ಶೇಂಗಾ, ಇವು ಎಲ್ಲ ಸೇರಿದ್ರೆ ಸರ್ ಸುಮಾರು ಒಂದು 18ರಿಂದ 20 ಸಾವಿರ ಕಿರಾಣಿದ ಸರ್ ಒಂದ್ ತಿಂಗಳಿಗೆ. ಹ್ಞೂ ಸರ್, 30-35 ಐಟಮ್ ಬರ್ತಾವ ಸರ್. ಅವು ಅಷ್ಟಕ್ಕೆ ಅಷ್ಟಕ್ಕ ಸರ್. ಮತ್ತೆ ಜೋಳ ಒಂದು 50 kg ಬೇಕು ಸರ್. ಅದೊಂದು ಬಾಡಿಗೆ 12 ಸಾವಿರ ಸರ್. ಈ ಮಕ್ಕಳು ಸ್ಕೂಲ್ ಕಾಲೇಜಸ್ ಹೋಗಕ ಆಟೋ ಮಾಡಿದ್ದೇನೆ ಸರ್. ತರಕಾರಿಗೆ ಸುಮಾರು ಒಂದು 4ರಿಂದ 5 ಸಾವಿರ ಇತ್ತೀಚೆಗೆ ರೇಟ್ ಜಾಸ್ತಿನೇ ಆಗಿದೆ ಸರ್. ಒಮ್ಮೆ ಹಾಸ್ಪಿಟ್ಲ್ ಅಂತ ಬಂದ್ರಂದ್ರ ಒಂದ್ 4-5 ಜನಕ್ಕಾದ್ರೂ ಹುಷಾರಿಲ್ದಂಗ ಆಗಿದೆ ಸರ್. ಅದೊಂದು ಸುಮಾರು ಒಂದು 5-6 ಸಾವಿರ ರೂಪಾಯಿ ತಿಂಗಳಿಗೆ ಫಿಕ್ಸ್ ಸರ್. ಸುಮಾರು ಒಂದು 80ರಿಂದ 90 ಸಾವಿರ ಖರ್ಚು ಇದೆ ಸರ್.